ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಒಂದು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂತಂದರೆ ಮಕ್ಕಳ್ಯಾರು ಬರ್ತಾ ಇಲ್ಲ. ಸೊ ತುಂಬ ಸಮ್ಮರ್ ಇರೋದ್ರಿಂದ ತುಂಬ ಸೆಕೆ ಇದೆ ಅಂತ ಹೇಳ್ಬಿಟ್ಟು ಸೊ ನಮ್ಮ ಹಸ್ಬೆಂಡು ಬರ್ತಾ ಇಲ್ಲ. ಅವ್ರಿಗೆ ರಜಾ ಇಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಅವ್ರು ಬರ್ತಾ ಇಲ್ಲ. ರೂಪೇಶ್, ಸುನಿ, ನಾನು, ರಜನಿ ಹೋಗ್ತಾ ಇದ್ದೀವಿ. ಸ್ಥಳಕ್ಕೆ ಹೋಗಿ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮಗೂ ತೋರಿಸ್ತೀವಿ, ಬನ್ನಿ. ಸೊ ಇದು ಯಡಿಯೂರು ಜಾತ್ರೆ ನಡೀತಾ ಇದೆ. ಯಡಿಯೂರಲ್ಲಿ ಜಾತ್ರೆ ಮುಗಿಸ್ಕೊಂಡು ನಾವು ಮಾರನೇ ದಿನ ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಾವು ಯಡಿಯೂರಲ್ಲಿದ್ದೀವಿ. ಯಡಿಯೂರು ಜಾತ್ರೆ ನೋಡೋಣ ಅಂತ ಬಂದ್ವಿ. ಸೊ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಾದ್ಯಗೋಷ್ಠಿ ನಡೀತಾ ಇತ್ತು. ಬನ್ನಿ ಹೇಗಿದೆ ಜಾತ್ರೆ ಅಂತ ನೋಡೋಣ. ವರ್ಷಗಳ ನಂತರ ಸುಮಾ ಅಂಡ್ ಎಲ್ಲರೂ ದೀಪಿಕಾ ದಾಸ ದೀಪಿಕಾ ಪಡುಕೋಣೆ ಅವ್ರ ಲಾಗಲ್ಲಿ ಇರ್ತದೆ ಇದು. ಏ ಮಗ ಅವನು ಮಗ ಅಜ್ಜಿ ಇಲ್ಲಿ ಅಜ್ಜಿ ಇಲ್ಲ, ನಾನು ಅಜ್ಜಿ ಅಲ್ಲ, ಅದಕ್ಕೆ ತಮ್ಮ. ಎಲ್ಲ ನೋಡ್ರಿ ಮಾರ್ನಿಂಗ್ ಯಡಿಯೂರು. ಸೊ ಇವಾಗ ನಾವು ಬೆಳಗ್ಗೆನೆ ಎದ್ದು ಧರ್ಮಸ್ಥಳ ಕಡೆ ಹೋಗ್ತಾ ಇದ್ದೀವಿ. ಸೊ ನಿನ್ನೆ ಜಾತ್ರೆ ಎಲ್ಲ ಮುಗೀತು. ಯಡಿಯೂರು ಸಿದ್ಧಲಿಂಗೇಶ್ವರ ದೇವ್ರದ್ದು ಜಾತ್ರೆ ಎಲ್ಲ ಮುಗಿದಿದೆ. ಸೊ ಇವಾಗ ಸುಮಕ್ಕ, ನಾವು ಮತ್ತು ಸುನೀತಾ, ರಜನಿ ಅಕ್ಕ 4 ಜನ ಇವಾಗ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ಪೂಜೆ ಇದೆ, ಅದು ಮುಗಿಸ್ಕೊಂಡು ಸೊ ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಪ್ರೋಗ್ರಾಮ್ ಉಂಟು. ಫುಲ್ಲು ವ್ಯೂ ಸಖತ್ತಾಗಿದೆ. ತೋರ್ಸಮ್ಮ ಅಟ್ಲೀಸ್ಟ್ ಮನೆ ಮುಂದೆನೇ ರೈಲ್ವೆ. ಇನ್ನು ಗೊತ್ತು ನಂಗೆ, ನೋಡ್ ಮಾತ್ರ ಹಿಡಿತೀನಿ ಸುಮ್ಮನೆ. ರಜಿನಿ ರೆಡಿನಾ? ರಜಿನಿ ಬೇಗ ರೆಡಿ ಆಗಿ ಮರಗಿತ್ತಿ. ಸುನಿ ನಾನೇನ್ ಮಾಡ್ಲಿ? ನಮ್ಮನೆ ಮುಂದೆ ಇಟ್ಟಿದ್ದೀವಿ. ಮನೆ ಮುಂದೆ ನಮ್ಮನೆ ಮುಂದೆ ಹೇಗಿದೆ? ಸಖತ್ತಾಗಿದೆ. ಟ್ರೈನ್ ಹೋಗುತ್ತೆ ರಾತ್ರಿ. ರಾತ್ರಿ ಬೆಳಗ್ಗೆ ಹೋಗುತ್ತೆ. ನಾವು ಬೆಳಗ್ಗೆ ಬಿಡ್ತೀವಿ ಟ್ರೈನ್, ಬರೀ ರಾತ್ರಿ ಹೊತ್ತು ಅಷ್ಟೇ ಅಲ್ಲ, ಬೆಳಗ್ಗೆನೂ ಇದೆ. ಸೂಪರ್ ಆಗಿದೆ ಅಲ್ಲ? ಯಡಿಯೂರು ಬಿಟ್ಟು ಧರ್ಮಸ್ಥಳ ಹೋಗ್ತಾ ಇದೀವಿ. ಸಿದ್ಧಲಿಂಗೇಶ್ವರ ದೇವಸ್ಥಾನ ನೋಡಿ ಎಣ್ಣೆ ಎಲ್ಲ ತೆಗ್ದಿದ್ದೀನಿ. ಬೆಳಗ್ಗೆ ದರ್ಶನ ಮಾಡ್ಕೊಂಡು ಹೋಗ್ಬೋದಿತ್ತು. ನೋಡಿ ರೂಪೇಶ್ ಅವರು ಇವತ್ತು ಸೈಲೆಂಟ್ ಆಗಿದ್ದಾರೆ. ಹೊಟ್ಟೆ ಹಸು ಆಗ್ತಿದೆ. ಅಷ್ಟೇ ಬೆನ್ನು ತಿನ್ಬೇಕು. ಎಟಿಎಂ ಹೋಗ್ಬೇಕು. ಮಾತಾಡು. ಹಾಯ್, ನಾವು ನೋಡಿ ಯಡಿಯೂರಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ನಮ್ಮ ಅಣ್ಣ, ನಮ್ಮ ಅತ್ತೆ ಎಲ್ಲ ಬರ್ತಾ ಇದ್ದಾರೆ. ನೀನಿಷ್ಟು
ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ರೂಪೇಶಪ್ಪ ನೆಂಟ್ರು ನೋಡಿ, ರೂಪೇಶಪ್ಪ ನೆಂಟ್ರು ಎಲ್ಲ ಹೋಗ್ತಾ ಇದ್ದೀವಿ. ನಿನ್ನೆ ಎಲ್ಲ ಧರ್ಮಸ್ಥಳಕ್ಕೆ ಹೋಗಿ ಲಾಗ್ ಮಾಡೋಕ್ಕಾಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಮೂಡುಬಿದ್ರೆಯಲ್ಲಿರೋದು ಅವ್ರ ಮನೆ, ಅಲ್ಲಿಗೆ ಬಂದಿದ್ದೀವಿ. ಎಲ್ಲರೂ ಇವಾಗ ಬೆಳಗ್ಗೆ ತಿಂಡಿ ತಿಂತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ನಿಮ್ಗೆ ಏನೇನು ಮಾತಾಡ್ಕೊಂಡು. ಮೀನು ಸಾರು ಮತ್ತೆ ದೋಸೆ. ಬನ್ನಿ, ಏನ್ ಮಾಡ್ತಿದ್ದೀರಾ? ದೋಸೆ ಆಮೇಲೆ ಎಲ್ಲ ಆಯ್ತು ನಮ್ಮ ಮೀನೆಲ್ಲ ಖಾಲಿ. ನಮ್ಮ ರೂಪೇಶ್ ಅವ್ರನ್ನ ನೋಡಿ ನರನಾಡಿ ಎಲ್ಲ ಸಮಾಧಾನ ಆಗಂಗೆ ಒಂದು 6 ದೋಸೆ, 3 ಮೀನ್ ತಲೆ. ನಮ್ ತಲೆ ಬೇರೆ ಹೋಗ್ತಾ ಇದೆ. ಆದ್ರೂ ನೀವು ಅದೆಲ್ಲ ರೆಡಿ ಆಗಿದ್ದೀರಿ. ನಿಮ್ ಮಂಗಳೂರು ಸ್ಪೆಷಲ್ ಅಲ್ಲ, ಏನ್ ಮಾಡಕ್? ಮಂಗಳೂರಲ್ಲಿ ಬಂದು ಫುಲ್ಲು ಮಕ್ಕ ನೋಡಿ ಏನ್ ತಿಂದೈತೇನೆ ನೋಡು. ಮೀನ್ ತಲೆ ಎಲ್ಲ ತಿಂದು ಪುಡಿ ಮಾಡಕ್ಕೆ. ಹೌದು ನೋಡ್ದೆ. ಸುನೀಲ್ ಚಟ್ನಿ ಫ್ರೈ ಡಿಶ್ ಮಾಡಲ್ಲ. ನೆನ್ನೆ ಎಲ್ಲ ಮೀನ್ ತಿಂದಿದ್ದಾರೆ. ನಾವೇ ಸಮುದ್ರದೊಳಗಿದ್ದೀವಿ. ಬನ್ನಿ ಮನೆ ತೋರಿಸ್ತೀನಿ ಹೇಗಿದೆ ಅಂತ. ಅಣ್ಣ ಮಲಗಿದ್ದಾನೆ. ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ದೇವ್ರ ಮನೆ, ಹಾಲ್, ಆಚೆ ಬಟ್ ಸಮ್ಮರಲ್ಲಿ ಮಂಗಳೂರಿಗೆ ಬಂದ್ರೆ ಫುಲ್ ಶೆಕೆ ಆಗದೇ ಇಲ್ಲ. ಫುಲ್ ಬೆವರು ಇಳಿತಾ ಇರುತ್ತೆ. ನಮ್ಮಣ್ಣ ಮನೆ ಹೀಗಿದೆ. ನಟೇಶ್ ಅಣ್ಣ ಮನೆಗೆ ಬಂದಿದ್ದೀವಿ. ಮಾತಾಡ. ಹಾ ಹೇಳು. ಅಷ್ಟೇ, ಜಾಸ್ತಿ ಮಾತಾಡಲ್ಲ. ಇದು ಗುಡ್ ಮಾರ್ನಿಂಗ್ ಯಹೋದಯ. ಗುಡ್ ಮಾರ್ನಿಂಗ್ ಯಹೋದಯ. ಶುಭೋದಯ. ಯಹೋದಯ. ಯಾವ ಊರು ಇದು? ಮೂಡುಬಿದ್ರೆ. ಸೊ ಮೂಡುಬಿದ್ರೆ ನಟೇಶ್ ಅಣ್ಣನ ಮನೆಯಿಂದ ಇವಾಗ ನಾವು ಕುಕ್ಕೆಗೆ ಹೊರಟಿದ್ದೀವಿ. ಸೊ ಬೆಳಗ್ಗೆನೆ ನಮ್ಮ ಫುಲ್ಲು ಫಿಶ್ ಮತ್ತೆ ದೋಸೆ ಎಲ್ಲ ಮಾಡಿಕೊಟ್ರು. ಸೊ ಈಗ ತಿಂದು ಹೊರಟಿದ್ದೀವಿ. ಬೇಜಾರಾಗ್ತಾ ಇದೆ. ನಾವು ಮಂಗಳೂರು ಇಲ್ಲ ಫಿಶ್ ತಿಂದು ಸ್ನಾನ ಮಾಡಿದ್ದೀವಿ. ಸ್ನಾನ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ತೋರಿಸಿ. ಬರೀ ಗಿಡಕ್ಕೆ ನೀರ್ ಹಾಕೋದು, ಬರೀ ಅವ್ರದ್ದು ಅದೇ ಕೆಲಸ. ಅದು ಗಿಡ ಸಾಕೋದು. ನಾನೇನಾಗ್ಬೇಕು ಹೇಳಿ ವಿಡಿಯೋ. ಅವ್ರ ಅಕ್ಕ ಅತ್ತಿಗೆ, ಇವರು ನಾದ್ನಿ, ಅವರು ಅಣ್ಣ, ಅವ್ರದ್ದೇ ಎಲ್ಲ. ಅವ್ರ ಮನೆ ನೋಡಿ, ಅವ್ರ ಮನೆ ಸಂತಾನಕ್ಕೆ ಮಕ್ಕಳಿಗೆ ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್. ಯಾರು ಗಂಡ್ ಮಕ್ಳಲ್ಲಿ ಯಾರು ಮನೆ ಕಟ್ಟಿದ್ದಾರೆ? ಈಗ ಪ್ರವೀಣ್ ಭಾವನಿಗೆ ಮನೆ ಕಟ್ಟಿದ್ದಾರೆ, ಅವರು ಹೆಂಡತಿ ಮನೆಯವರು. ಹೌದು. ಈಗ ಇವ್ರು ಮಾತ್ರ ಕಟ್ಟಿರ್ಬೋದು ಜನಕ ಮನ ಗಂಡ್ ಮಕ್ಳು.